ಬೆಳಗ್ಗೆ 6:30 ಟೈಮು. ಫುಲ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಅರೆ ಇದನ್ನೇ ಕತ್ಕೊಂಡೆ, ಇದು ಬೇಡ. ಫುಲ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಒನ್ ಡೇ ರೆಸಾರ್ಟಿಗೆ ಏನೇನು ಬೇಕು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಗೈಸ್. ಇವಾಗ ಹೊರಡ್ಬೇಕು ಇನ್ನೊಂದು ಸ್ವಲ್ಪ ತಡೆ. ನಾನು ಫ್ರೆಶ್ ಅಪ್ ಆದೆ. ನಾನು ನಮ್ಮ ಅಮ್ಮಂಗೆ ಕಾಫಿ ಕೊಡು ಅಂತ ಏನೇ ನಮ್ಮ ವಾಕಿ ಎದಳಕತ್ತಿಲ್ಲ ರೀ. ಎದಳ್ರಿ, ಅದೇ ಗಂಡ ಏನಾದರೂ 6 ಗಂಟೆಗೆ ಹೊರಟ್ಬಿಡ್ತೀನಿ ಅಂತ ಹೇಳಿದ್ರೆ ಗುಡ್ಡು ಅಂತ 5:30 ಎದ್ದು ಕಾಫಿ ಮಾಡಿಕೊಟ್ಟು, ಏನ್ರಿ ಇದು ಪಪ್ಪಂಗೊಂದು ನ್ಯಾಯ ಮಗಂಗೊಂದು ನ್ಯಾಯನಾ? ಒಂದೇ ಥರ ಇರಬೇಕು, ಒಂದೇ ಥರ ಟ್ರೀಟ್ ಮಾಡಬೇಕು. ಒಂದೇ ಒಂದು ಲೋಟ ಕಾಫಿ ಕುಡ್ಕೊಂಡು ಹೊರಟ್ಬಿಡ್ಬೇಕು. ಬಿಕಾಸ್ ಇಲ್ಲಿಂದ 1.5 ಅವರ್ ಜರ್ನಿ ಅಲ್ವಾ. ಸೊ ಕಾಫಿ ಕುಡಿದ್ರೆ ಒಂದು ಸ್ವಲ್ಪ ಹೊಟ್ಟೆ ತಂಪಾಗುತ್ತದೆ, ಹೊಟ್ಟೆ ತುಂಬುತ್ತೆ, ತಂಪಾಗುತ್ತೆ. ಯಾಕಂದರೆ ಇವಾಗ ಹೋಗ್ತಾ ಮಾತಾಡಲೇಬೇಕು. ಅದಕ್ಕೋಸ್ಕರ ಮನೆ ನಾವು ಸ್ವಲ್ಪ ಹೊತ್ತಲ್ಲೇ ಹೊರಟ್ಬಿಡೋಣ. ಲೆಟ್ಸ್ ಗೋ. ಎಷ್ಟೋ ದಿನ ಆದಮೇಲೆ ಸನ್ರೈಸ್ ನೋಡ್ತಾ ಇದ್ದೀನಿ ನಾನು. ಸನ್ರೈಸ್ ಪ್ರತಿದಿನ 9 ಗಂಟೆ 8:30 ಎದ್ದೇಳ್ತಿದ್ದವರು. ಇವತ್ತು 6 ಗಂಟೆಗೆ ಎದ್ದು ಟಕ್ ಅಂತ ರೆಡಿಯಾಗಿದ್ದೀನಿ. ಇನ್ನೊಂದು ಖುಷಿ ವಿಚಾರ ನೋಡಿ, ನಮ್ಮ ಅಪ್ಪ ನನಗೆ ಎಬ್ರಿಸಕ್ಕೆ ಬಂದರು 6 ಗಂಟೆಗೆ. ಎದ್ದಿದ್ದೆ ನಾನಾಗಲೇ. ಬಂದು ಎಬ್ರಿಸಾದ್ಮೇಲೆ ಸೀದಾ ಇವಾಗ ಹೋಗ್ಬಿಟ್ಟು ಕಾರ್ ವಾಶ್ ಮಾಡ್ತಾರೆ. ನನಗೆ ಅದು ಎನಿ ಟೈಮ್ ಖುಷಿ ಆಗುತ್ತೆ. ಬಟ್ ನಾನು ಬೇಡ ಅಂತೀನಿ. ಆದರೂ ನಮ್ಮ ಅಪ್ಪ ಏನು ಮಾಡೋಕ್ಕಾಗಲ್ಲ. ಕಾರ್ ಮೇಲೆ ಹೋಗು, ನಾನೆಲ್ಲರೂ ಹೋಗ್ತಾ ಇದ್ದೀನಿ ಅಂದರೆ ನೋಡೋರು ಒಂದು ಸ್ವಲ್ಪ ಕಾರ್ ಚೆನ್ನಾಗಿರಲಿ ಅಂತ ನೋಡಲಿ ಅನ್ನೋಕ್ಕೋಸ್ಕರ ಆ ಥರ. ಸೊ ಇವಾಗ ಕೆಳಗಡೆ ಹೋಗ್ಬಿಟ್ಟು ಇಲ್ಲಿ ತೋರಿಸ್ತೀನಿ. ಕೆಳಗಡೆ ಹೋಗಿ ಕಾರ್ ವಾಶ್ ಮಾಡ್ತಾರಪ್ಪ. ಡ್ಯಾಡಿ ಓಯ್ ಅಪ್ಪ ಈ ಕಡೆ ಕಾರ್ ವಾಶ್ ಮಾಡ್ತಾರೆ. ನಂಗೆ ಬೆಳಗ್ಗೆ ಎದ್ದು ಅಭ್ಯಾಸ ಬೇರೆ ಇಲ್ಲ. ಎದ್ದಿದ ತಕ್ಷಣ ಒಂದು 5 ಸೀನ್ ಬಿಟ್ಟೆ, ಸುಯ್ ಅನ್ಕೊಂಡ್ಬಿಟ್ಟೆ. ಬಿಟ್ಟಿದ ತಕ್ಷಣ ನೆಗಡಿ ಆಗ್ಬಿಟ್ಟೈತಾಗಲೇ. ಆ್ಯಕ್ಟಿವ್ ಆಗಿರಬೇಕು. ಇವತ್ತು ರೆಸಾರ್ಟಲ್ಲಿ ಆಡಬೇಕು. ಆ ಕಡೆ ವ್ಲಾಗು ಎಕ್ಸ್ಪೋರ್ಟ್ ಆಗ್ತಿದೆ. ಏನಂದರೆ ಸೊ ಈ ಥರ ಎಮರ್ಜೆನ್ಸಿ ಟೈಮಲ್ಲೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಎಡಿಟರಿಗೆ ಕೊಡ್ತೀನಿ. ಸೊ ಅದಕ್ಕೋಸ್ಕರ ಇವಾಗ ಎಕ್ಸ್ಪೋರ್ಟ್ ಮಾಡಿ ಅದನ್ನು ಬೇಗ ಕಳಿಸ್ಕೊಟ್ಬಿಟ್ರೆ ಬೇಗ ಲೈಕ್ ನಾಳೆ ಅದಕ್ಕೆ ಈಸಿ ಆಗುತ್ತಂತ. ಅದಕ್ಕೋಸ್ಕರ ಎಕ್ಸ್ಪೋರ್ಟ್ ಬಿಟ್ಟಿದ್ದೀನಿ ಬೆಳಗ್ಗೆ. ಗೈಸ್ ಹೊರಟಿದ್ದೀನಿ, ಬ್ಯಾಗ್ ಎಲ್ಲ ತಗೊಂಡು. ಬಾಯ್ ನೋಡಿ, ಇಬ್ರು ಕಳ್ಸ್ಕೊಳಕ್ಕೆ ಹೆಂಗೆ ನಿಂತ್ಕೊಂಡವ್ರೆ. ಬಾಯ್. ಏನಕ್ಕೆ ಹಿಂಗೆ ಹೊಲ್ದಿದ್ದು ಹಿಂಗೆ ಯಾಕೋ ಈ ಸಾಂಗು ಕೇಳ್ಬೇಕನ್ಸ್ತು, ಅದಕ್ಕೆ ಈ ಸಾಂಗ್ ಕೇಳಿಸ್ತಾ ಇದ್ದೀನಿ. ಇಷ್ಟ ಆಯ್ತು. Congratulations. I love you. ಇದಾಕಿ ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಮನೆಯಿಂದ ಜಾಗ ಬಿಟ್ಟು ಇವಾಗ ರೆಸಾರ್ಟ್ ಕಡೆ ಕೊಟ್ಟಿದ್ದೀನಿ. ನಮ್ಮ 5 ಮೋಸ್ಟ್ಲಿ 4 ಜನ ಫ್ರೆಂಡ್ಸ್, 5 ಜನನ ಪಿಕ್ ಮಾಡ್ಕೊಂಡು 2 3 4 5 ಜನ 2 3 4 4 5 ಜನನ ಪಿಕ್ ಮಾಡ್ಕೊಂಡು ಹೊರಡ್ಬೇಕು. ಈಗ ಇಲ್ಲಿ ಸಿಲ್ಕ್ ಇನ್ಸ್ಟಿಟ್ಯೂಟ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿಂದ 5 ಜನನ ಪಿಕ್ ಮಾಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಲಕ್ಷ್ಮೀಶ್ ಅಂತ ನೀವು ಲೈಕ್ ಪ್ರೀವಿಯಸ್ ಬ್ಲಾಗ್ ನೋಡಿರ್ತಾರೆ. ಅವ್ನ ಮನೆಗೆ ಹೋಗ್ಬಿಟ್ಟು ಈ ಕಾರ್ನ ನಿಲ್ಲಿಸಿ ಅವನು 7 ಸೀಟರ್ ಕಾರ್ನ ಎತ್ಕೊಂಡು ಹೋಗ್ಬೇಕಾಗುತ್ತೆ. ಬಿಕಾಸ್ ಇದು ಬರೀ 6 ಸೀಟರ್ ಅಷ್ಟೇ. ನನ್ನಂತ ಹುಡುಗನಿಗೆ ಪ್ರೇಮ ಗೀಮ ಅನ್ನೋದೆಲ್ಲ ಇಲ್ಲಿವರೆಗೂ ತಿಳಿದೇ ಇಲ್ಲ. ಎಲ್ಲಿಂದ ಬಂದೋ ಇವಳು ತಿಳಿದು ತಿಳಿಯದಂಗೆ ಜೀವ ಎಂದಿಕೊಂಡಳಲ್ಲ. ಬಂದ್ರು ಬರ್ಬೇಕು. ಹಲೋ ಮಚ್ಚೆ, ವೆಲ್ಕಮ್. ಬರ್ಬೇಕು, ಬಡವ್ರ ಕಾರಿಗೆ ಬರ್ಬೇಕು, ಕೂತ್ಕೊಳ್ಳಿ ಆರಾಮಾಗಿ. ಹಲೋ ನಮಸ್ತೆ. ಬಿಸಿ ಪರ್ಸನ್ ಫ್ರೀ ಮಾಡ್ಕೊಂಡೆಲ್ಲ ಬಂದ್ಬಿಟ್ಟವ್ರೆ. ಅಸೆಂಚರ್ ಓನರ್, ಅಸೆಂಚರ್ CEO, ಮ್ಯಾನೇಜರ್. ಓನರ್ CEO ಅಷ್ಟೇ. ಆಮೇಲೆ ಅವ್ರ ಮ್ಯಾನೇಜರ್ ಏನಾರು ನೋಡ್ಬಿಟ್ರೆ ಭವನ ಅಸೆಂಚರ್ ಅಲ್ಲಿ ನನಗೂ ಖಾಲಿ ಇತ್ತು ಕೆಲಸ. ಏನಿಲ್ಲ, ಒಂದು ಯಾವ್ದಾರ ಮ್ಯಾನೇಜರ್ CEO ಪೋಸ್ಟ್, ಒಂದು ತಿಂಗಳು 1 ಲಕ್ಷ. ದೇವ್ರೆ, ಅತಿ ಆಸೆ ಜನಕ್ಕೆ. ಇದು ಜಸ್ಟ್ ನಾನು ಫ್ರೆಶರ್ ಆಗಿ ಕೇಳ್ತಾ ಇರೋದು. ನಾನು ನಮ್ಗೆ ಕೆಲ್ಸ ಇಲ್ಲ ಇಲ್ಲಿ, ಎಲ್ಲ AI ಬಂದು ನಾವೇ ಹೋಗ್ತಾ ಇದೀವಿ. ಇರ್ಲಿ ನೋಡು, ನನಗೋಸ್ಕರ ಏನಾದ್ರು ಅರೇಂಜ್ಮೆಂಟ್ ಮಾಡ್ತೀನಿ ಅಂದ್ರೆ ನಾಳೆಯಿಂದ ನನ್ನ ಪಕ್ಕ. ಕೋಲ್ಸ್ ನಮಸ್ತೆ. ಕೋಲ್ಸ್ ಜಾಗ ಸಾಲ್ತಿಲ್ವಾ? ಕೋಲ್ಸ್ ಹಲೋ ನಮಸ್ತೆ. ಕೋಲ್ಸ್ ಏನ್ ನೀನ್ ಬಂದಿದ್ಕೆ ಜಾಗನೇ ಸಿಕ್ತಲ್ಲ?
ಇವತ್ತು ದಪ್ಪ ಆಗಿ ಅಯ್ಯೋ ಪಾಪ ಪಾಪ ಪಾಪ. ಚಲೋ ಗೈಸ್ ಹೋಗುವ. ಬಿಟ್ಟು ಬಿಟ್ಟು ಮಚ್ಚ ಏನ್ ಬಿಟ್ರು ಗೊತ್ತಾ ಯಪ್ಪ. ಇನ್ನೊಂದು ಅಯ್ಯೋ ವೆಲ್ಕಮ್. ನೀನ್ ನೋಡು ಒಂದ್ ಕಲಿಬೇಕು ನಾನು. 6 ಪ್ಯಾಕ್ ಮಾಡೋದು ಹೆಂಗಂತ ನೋಡ್ ಕಲಿಬೇಕು ನಾನು. ಚಲ್ಕೊಂಡ್ಬಿಟ್ಟಿದ್ಯಾ ಇಷ್ಟ ಬೇಗ? ಮಚ್ಚಿ ನಾನ್ ಬೇರೆ ಬಿಲ್ಡಪ್ ಕೊಟ್ನಲ್ಲೋ ನನ್ನ ಫ್ರೆಂಡ್ದು 7 ಸೀಟರ್ ಕಾರು ಅದು ಇದು ತರ್ತಾನಂತೆಲ್ಲ ಬಿಲ್ಡಪ್ ಕೊಟ್ಟೆ. ಈಗ ನೋಡ್ರೆ ಕಾರ್ ಇಲ್ಲ ಅಂತವನೆ. ಬಾಯಿಲಿ ಯಾರನ್ನಾದ್ರೂ ಒಬ್ರು ಡಿಕ್ಕಿನ ಹಾಕೋಣ. ಗೈಸ್ ನಾನು ಜಿಮ್ ಬ್ಯಾಗ್ ತಂದಿದ್ದೀನಿ. ಇವಾಗ ನೋಡಿ ಅವ್ರ ಎಕ್ಸ್ಪ್ರೆಷನ್ ಅಥವಾ ಏನ್ ಹೇಳ್ತಾರೆ ಅಂದ್ಬಿಟ್ಟು. ಪ್ಲೀಸ್ ಮೈ ಲಗೇಜ್ ಪುಟ್ ಇಟ್. ಒಂದು ವಾರಕ್ಕೆ ಮುಂಚೆ ಕನ್ಫರ್ಮ್ ಕೊಟ್ಟ ಆಗುತ್ತೆ ಮಚ್ಚಿ ಬಾ ಅಂತ. ದೊಡಪ್ಪ ಕಾರ್ ಬೇಕು ದೊಡಪ್ಪ ಬೇಡ್ಕೊತಾನೆ. ಗೈಸ್ ಇದೇ ಕಾರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಗೈಸ್ ಫೈನಲಿ ಲೊಕೇಶನ್ ರೀಚ್ ಆದ್ವಿ. ಇವಾಗ ಬಂದಿದ ತಕ್ಷಣ ಗೊತ್ತಲ್ಲ ಬ್ಯಾಂಡ್ ಹಾಕ್ತಾರೆ ಎಲ್ಲರಿಗೂ. ಬ್ಯಾಂಡ್ ಹಾಕ್ಸ್ಕೊಳ್ಳಿ ಸರ್. ಗೈಸ್ ಇಷ್ಟು ದಿನ ಕೊಲಾಬ್ರೇಷನ್ ಅಲ್ಲಿ ಬರ್ತಿದ್ದೆ, ಅವಾಗೇನು ಅನಿಸ್ತಿರ್ಲಿಲ್ಲ. ಇವಾಗ ಪೇ ಮಾಡ್ಬಿಟ್ಟೆ ಆಡ್ತಾ ಇರೋದು. ಟೋಟಲಿ 10K ಮೇಲೆ ಪೇ ಮಾಡ್ತಾ ಇದೀವಾ. ಅಯ್ಯೋ ದೇವ್ರೆ ಅಂತ ಅನಿಸ್ತಾ ಇತ್ತು. ಅದರಲ್ಲೂ ನಮಗೆ ಪೇಡ್ ಆಕ್ಟಿವಿಟೀಸ್ ಎಲ್ಲ ಬಂದಾಗ ಫ್ರೀ ಇರ್ತಿತ್ತು. ಇವಾಗ ಇದಕ್ಕೆಲ್ಲ ಪೇ ಮಾಡಬೇಕು. ನೋಡೋಣ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಕ್ವಿಲ್ಸ್ 12,000 ರೂಪಾಯಿ ಡಮಾರ್. ಏನು ಶ್ರೀ 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 ವಿದ್ಯಾ ಗಣಪತಿ. ಶ್ರೀ 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 ವಿದ್ಯಾ ಗಣಪತಿ. ಸರಿ ಯಾರು ಬೆಳ್ಳಿಗಿರೋದು? ಭಾರ್ಗವೇ, ಆಮೇಲೆ ರಕ್ಷಿತಾ, ಆಮೇಲೆ ಕುಳ್ಸು, ಆಮೇಲೆ ನಾನೇ, ಆಮೇಲೆ ಇವರಿಬ್ರಲ್ಲಿ ನನಗೆ ಯಾಕೋ ಐಡೆಂಟಿಫೈ ಮಾಡೋಕ್ಕಾಯ್ತಿಲ್ಲ ನನಗೆ. ಓಕೆನಾ? ಏನು ಮಾಡಬೇಕು? ಶ್ರೀ 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 ವಿದ್ಯಾ ಗಣಪತಿ ಅಷ್ಟೇ. ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ, ಅದಕ್ಕೆ ಬ್ರೇಕ್ಫಾಸ್ಟ್ಗೆ ಅಂತ ಬಂದಿದ್ದೀವಿ. ನಾನು ಈ ರೆಸಾರ್ಟ್ಗೆ ಬಂದಿದ್ದೀನಿ ಇಲ್ಲ ಅಂತಲ್ಲ, ಬಟ್ ಅಲ್ಲಿದ್ದಾಗ ಲೈಕ್ ಆ ಮೇಲಿದೆ ಅಲ್ಲಿ ಡಿಸೈನ್ ಆಗಿ ಇಡ್ತಾರೆ. ಬಟ್ ನಂಗೆ ಗೊತ್ತಾಗ್ತಿಲ್ಲ ಡೇಔಟ್ ಪ್ಯಾಕೇಜಿಂಗ್ಗಳು ಸೇಮ್ ಅದೇ ಇರ್ತಾರೆ ಅಂದ್ಬಿಟ್ಟು. ನನ್ನ ಎಕ್ಸ್ಪೆಕ್ಟೇಷನ್ ಅಲ್ಲೇ ಐತೆ, ಬಟ್ ಡೇಔಟ್ ಪ್ಯಾಕೇಜಲ್ಲಿ ಹೆಂಗೈತೆ ಗೊತ್ತಿಲ್ಲ. ಆಲ್ಮೋಸ್ಟ್ ಖಾಲಿ ಆಗೋ ಟೈಮಲ್ಲಿ ಬಂದ್ಬಿಟ್ಟಿದ್ದೀವಿ ನಾವು. ಇವಾಗ ನನಗೆ ಎನಿ ಟೈಮ್ ಯಾವುದೇ ರೆಸಾರ್ಟ್ಗೆ ಹೋದ್ರು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಮನ್ಸು ಬರಲ್ಲ. ಇವ್ರು ಏನೇನು ತಿಂತಿದ್ದಾರೋ ಇವ್ರದ್ರಲ್ಲೇ ಒಂದಿಷ್ಟು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀನಿ ಅಷ್ಟೇ ನಾನು. ಮಚ್ಚಿ ಅವ್ನು ತೊಗೊಂಬರ್ತಿರೋ ಟೈಮಲ್ಲಿ ವೇಟರ್ ಇನ್ನೊಂದು ದೋಸೆ ಅಂತ ಹೇಳಾಯ್ತಾ. ಜೋರಾಗಿ ಹೇಳ್ಬೇಕು, ಎಲ್ಲ ಒಟ್ಟಿಗೆ ಹೇಳ್ಬೇಕು. ಹೇಳ್ತೇನೆ ಆಮೇಲೆ ನೋಡಿ ಕೈ ಕೊಟ್ಟರು ಅಂದ್ರೆ ಹೊರದಾಕ್ಬಿಡ್ತೀನಿ ಹೇಳ್ತೀನಿ. ಎಲ್ಲರೂ ನೋಡ್ರಿ ನೋಡಿ 3, 2, 1 ವೇಟರ್ ಇನ್ನೊಂದು ದೋಸೆ ಅಮ್ಮ. ವೇಟರ್ ಇನ್ನೊಂದು ದೋಸೆ. ಥ್ಯಾಂಕ್ ಯು ಮಾ. ಒಂದು ಓಕೆ ಈ ಕಡೆ ಒಂದು ಬಡಿಸ್ಬಿಡಪ್ಪ. ಟಿಪ್ಸು ಲಾಸ್ಟಲ್ಲಿ ಕೇಳು, ಆಕಾಶ್ ಕೊಟ್ಬಿಡ್ತಾನೆ. ಗೈಸ್ ಈ ರೆಸಾರ್ಟಿಗೆ ಬರೋದು ಬಂದೆ, ಆದರೆ ಇವಾಗ ರಿಗ್ರೆಟ್ ಮಾಡ್ತಾ ಇದ್ದೀನಿ ನಾನು. ಈ ರೆಸಾರ್ಟಿಗೆ ಬದಲು ಬೇರೆ ರೆಸಾರ್ಟಿಗೆ ಹೋಗ್ಬೋದಿತ್ತು ಅಂತ. ರಿಗ್ರೆಟಿಂಗ್ ಮ್ಯಾನ್, ಐ ಆಮ್ ರಿಗ್ರೆಟಿಂಗ್. ನಾಷ್ಟ ಒಂದು ಊಟ ಚಿಂತೆ. ಬಟ್ ಅಂದರೆ ನಾವು ಬಂದಾಗೆಲ್ಲ ಸ್ಟೇಗಿದ್ವಲ್ಲ ಅದು ಬೇರೆ ಥರ ಇತ್ತು. ಇವಾಗ ಡೇ ಔಟ್ ಪ್ಯಾಕೇಜಿಗೆ ಸಮಥಿಂಗ್ ಇದೆ ಬೇರೆ ಥರ. ನೋಡುವ ಹೆಂಗಿದ್ರು ಆಡಲೇಬೇಕು. ಗೈಸ್ ಇಷ್ಟು ಶಿಕೆ ಗೊತ್ತಾ ಯಪ್ಪ, ನೆಕ್ಸ್ಟ್ ಲೆವೆಲ್ ಶಿಕೆ. ನಾನಂತೂ ಬೆಂದೋಗ್ಬಿಡ್ತೀನಿ, ಟ್ಯಾನ್ ಆಗಿಬಿಡ್ತೀನಿ. ನಾನು ಸನ್ಸ್ಕ್ರೀಮ್ ಹಾಕಿದ್ದೀನಿ, ಆದರೂ ಏನು ಮಾಡೋಕ್ಕಲ್ಲ. ಇವಾಗ ಅಲ್ಲಿರೋ ಗೇಮ್ ಇದು ಮಲ್ಕೊಂಡು ಹೋಗೋ ಗೇಮು, ಮತ್ತು ಅಲ್ಲಿ ATV ಬೈಕ್ ರೈಡು 2 ಆಡ್ಬೇಕು ಇವಾಗ. ನೋಡ್ಬವನ ನನಗೆ ಅಸೆಂಚರಲ್ಲಿ CEO ಮ್ಯಾನೇಜರ್ ಪೋಸ್ಟ್ ಕೊಟ್ಟು 1 ಲಕ್ಷ ಸಂಬಳ ಕೊಟ್ಟರೆ ಇದನ್ನೆಲ್ಲ ಫ್ರೀಯಾಗಿ ಆಡಿಸ್ತೀನಿ ನಿಮಗೆ. ಏನಂತೀಯ? ಇವಾಗಲೂ ಫ್ರೀಯಾಗಿ ಆಡಿಸು. ಪೋಸ್ಟ್ ಕೊಡಿಸ್ತೀಯಾ? ಪೋಸ್ಟು ಫಸ್ಟ್ ಅಗ್ರಿಮೆಂಟ್ ಬರಲಿ, PDF ಕಳ್ಸ್ನಾಗೆ. ಅಣ್ಣ ಏನು ಕೇಳಿ ಅಣ್ಣ, ಇನ್ನೊಂದ್ಸಲಿ ಕೇಳಿ ಅವನ್ನ, ಇನ್ನೊಂದ್ಸಲಿ ಇವಾಗ ಜಾನ್ಸನ್ ಬೇಬಿ ಕ್ರೀಮ್, ಅಡಲ್ಟ್ಸ್ ಕ್ರೀಮ್ ಇದು. ಗೈಸ್ ಇವಾಗ ಆಕಾಶ್ ಹೋಗ್ತಾನೆ. ಅಣ್ಣ ನಾವೆಲ್ಲ ಒಟ್ಟಿಗೆ ಸೇರಿ ತಳ್ಬಿಡ್ಬೋದು ಅಣ್ಣ. ಅಲ್ಲ ಇವಾಗ ಇಲ್ಲಿ ಇದಕ್ಕೆ ಅಣ್ಣ ಇಟ್ರು ಬಿಟ್ರು ಇರಲ್ಲ. ನನ್ನ ರಿವೆಂಜ್ ತಗೋದವ್ರು ಗುರು. ಇಲ್ಲ ಸುಮ್ಮನೆ ತಮಾಷೆ ಮಾಡಿದ್ದು. ಹೊಟ್ಟೆ ಎಲ್ಲ ನೋತೈತೆ ಗುರು, ಕ್ರೇಜಿ. ಅಲ್ಲಿ ಹೋಗ್ಬೇಕಾದ್ರೆ ಭಯ ಆಗುತ್ತೆ ನನಗೆ. ಇಲ್ಲಿಂದ ಅಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಭಯ ಆಗೋದು. ಅಣ್ಣ ಇರ್ಕಣ ಬಿಡ. ಹೆಂಗಿತ್ತು? ಸೂಪರ್. ಎದ್ರಕಂಡ ಸ್ವಲ್ಪ. ಓಹೋ ಭಾರ್ಗವ್ ಸೂಪರ್ ಮ್ಯಾನ್ ತರ ಬರ್ತಾನೆ ಗುರು. ಬಿಡ.
ಅಯ್ಯೋ 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 ಕಳ್ಸಿ ಹೆಂಗಿತ್ತು? ಮುಂದೆ ಮುಂದೆ ನೋಡು, ಮುಂದೆ ನೋಡು, ಹಿಂಗೆ ಮುಂದೆ 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 ನೋಡು, ಮುಂದೆ. ಹೀರೋ ಹೀರೋ ಸಮಾಧಾನ. ಹಲೋ, ಹೆಂಗಿತ್ತು? ಭಯ ಆಯ್ತಾ? ಇಲ್ಲಿ ಬಂದು ಅಲ್ಲಿಂದ ಭಯ ಆಗಿಲ್ಲ, ಇಲ್ಲಿ ಬಂದು ಮುಖ ಹೊಡ್ಕೊತೀನಿ ಅಂತ ಕೈ ಭಯ ನೋಡ್ದೆ. ಬಿಡು, ಕುಳ್ ಸೋಲಿ ಆಯ್ತು, ಬಿಡು ಬಾಣ. ಭಾವನಾ ಹೆಂಗಿತ್ತು? ಭಯ ಆಯ್ತಾ? ಎದ್ರಕಂಡ? ಗೈಸ್, ಇವಾಗ ನಮ್ಮ ಇಬ್ರು ಹೆಣ್ಣುಲಿ ಸರಿ ಗಂಡು ಅವನ್ ತಪ್ಪ ಎದ್ರಕಂಡ? ನಾನು ಬಿಲ್ಡಪ್ ಕೊಟ್ನಲ್ಲೋ ಗಂಡುಲಿ. ಗೈಸ್, ಇದಾಯ್ತು. ಇವಾಗ ಇಲ್ಲಿ ಅಮ್ಮ ಎದ್ರಕೊಂಡು ಹೋದಣ. ಓ ಯಪ್ಪ, ಇದು ಲಾಂಗೆಸ್ಟ್ ಜಿಪ್ ಲೈನ್ ಕರ್ನಾಟಕದಲ್ಲೇ, ಲಾಂಗೆಸ್ಟ್ ಜಿಪ್ ಲೈನು. ಸೊ ಇದು ಮತ್ತೆ ಆಡಕ್ ಬರ್ತಿದ್ವಿ ಗೈಸ್. ಈ ಲಾಂಗೆಸ್ಟ್ ಜಿಪ್ ಲೈನ್ ಅಲ್ಲಿ ಒಂದು ವಿಕೆಟ್ ಔಟ್ ಆಗ್ತೈತೆ. ಅಯ್ಯೋ ದೇವರೇ, ನೀನು ಇದ್ದರೆ. ಯಾಕೆ ಭಾವನೆ ಎದ್ರಕತ್ತಾ ಇದ್ಯಾ? ಆಡ್ತಾರಾ? ಏ ಅನ್ಲಿಮಿಟೆಡ್ ವೇಟ್, ಎದ್ರಕೋಬೇಡ. ಅನ್ಲಿಮಿಟೆಡ್ ವೇಟ್, ಎದ್ರಕೋಬೇಡ. ಮಚ್ಚಿ ನಿನಗೆ ಕಿಂಡಲ್ಲು. ರೆಡಿ? 3, 2, 1 ಸ್ಟಾರ್ಟ್. ಭಾವನ ಒಪ್ಕೊಂಡ್ಬಿಟ್ಲು. ಬದುಕಿನ ಬಣ್ಣವೇ ಬದಲಾದರೆ ಧೀರ 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 ಈ ಸುಲ್ತಾನ. ಕೊಡು ಭಾವನೆ, ಎಕ್ಸಿಲೇಟರ್ ಕೊಡಿ ಇವಾಗ. ಫುಲ್ಲು ಸ್ಟ್ರೈಟ್. ನಿಲ್ಸ್ಬಿಟ್ಟು ನಿಂತ್ಕೊಂಡ್ಬಿಟ್ರೆ ಮಚ್ಚಿ ಕುದುರೆ ಹತ್ತಿ ಪ್ಯಾಟೆಗೆ ಹೋಗುಮ್ಮ. ನೋಡಿ ಮಚ್ಚ, ಟೈಮು 12 ಗಂಟೆ ಆಗೈತೆ. ಆಗಲೇ ಎಷ್ಟು ಸುಸ್ತಾಗವ್ರು ನೋಡಿ ಅವ್ರಂಗೆ. ಗೈಸ್, ಒನ್ ಆಫ್ ದ ಮಸ್ತ್ ಇರೋದಂದ್ರೆ ನಂಗೆ ಸಿಕ್ಕಾಪಟ್ಟೆ ಇದೆ ಇಷ್ಟ. ಇದನ್ನ ಲಕ್ಷ್ಮೀಶು, ಆಕಾಶು, ಭಾರ್ಗವು, ನಾನು 3-4 ಜನ ಆಡ್ತೀವಿ. ಹೇಳ್ರ ಹೋಗ್ ಬರ್ತಿ. ನೋಡು ಗೈಸ್, ಲಕ್ಷ್ಮೀಶು, ಆಕಾಶು, ಭಾರ್ಗವ್ ವೇಟ್ ಮಾಡ್ತಾ ಇದೀನಿ. ಮೇಲ್ ನೋಡು. ಏ ಕಾಲ್ ಬಿಡು, ಕಾಲ್ ಬಿಡು, ಕಾಲ್ ಬಿಡು, ಕಾಲ್ ಬಿಡು, ಕಾಲ್ ಬಿಡು. ಅಯ್ಯೋ ಅಯ್ಯೋ ಪಾಪ. ಅಳು ಅಳು ಅಳು, ಇನ್ನೊಂಚೂರು ಅಳು.
ಯಾವ್ದು ಬಿಚ್ಚ ಹೋಯ್ತಲ್ಲ ಅಲ್ಲಿ. ಅಯ್ಯೋ ಬಿಚ್ಚೋದು. ಅಣ್ಣ ನೀವು ಜಾಸ್ತಿ ಟೈಟ್ ಮಾಡಿಲ್ಲ ತಾನೇ ಅಣ್ಣ? ಇದು ಮೋಸ ಅಣ್ಣ. ಅಣ್ಣ ಹೆಂಗಿತ್ತು? ಸೂಪರ್ ಆಗಿತ್ತು. ಅಷ್ಟೇ ಅಷ್ಟೇ. ಅಯ್ಯೋ ಅಮ್ಮ ಏ ಭಾವನಾ ನಿನಗೆ ಕಮ್ಮಿ ಹಾಕೋರೆ ಏನು ಅಷ್ಟೇ. ನಮ್ಮ 6 ಜನದಲ್ಲಿ ಕುಳ್ಸ್ ಒಬ್ಳೆ ಬಾಕಿ. ಕುಳ್ಸ್ ನೀನೇನಾದ್ರು ಆಡ್ದೆ ಗೈಸ್. ಭಾವನಾಗೆ ಜಾಸ್ತಿ ಟೈಟ್ ಮಾಡಿರಲಿಲ್ಲ, ಇವಾಗ ಮತ್ತೊಂದ್ಸಲಿ ಕಳಿಸ್ತಾರೆ. ಕಮಾನ್ ಕಮಾನ್. ಏನೇನೇನೇನು ಭಯ ಆಯ್ತಾ? ಇನ್ನೂ ಟೈಟು. ಇನ್ನ ಹೋಗ್ಲಿ ಹಾ ಮೇಲೆ 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 ಹೋಗ್ಲಿ. ಇಷ್ಟು ಸೇಮ್. ಓ ಮುಖ ನೋಡವ ಮುಖ. ಗೈಸ್ ನನ್ನ ಲೈಫಲ್ಲೇ ಫಸ್ಟ್ ಟೈಮು ಒಂದು ರೆಸಾರ್ಟಲ್ಲಿ ಈ ಥರ ಫುಡ್ಡುಗೆ ಲೈಕ್ ನುಗ್ಗಿ ಪಗ್ಗಿ ಒಳಗೋಗಿ ಎತ್ತಕೊ ಬಂದ್ಬಿಟ್ಟು ಇಲ್ಲ ಬರ್ತಾರೆ ನುಗ್ಗು ಬಿಟ್ಟು ಎಲ್ಲ ಇಸ್ಕೊಬಂದಿರೋದು. ಅಲ್ಲಿ ನೋಡಿ ಒಂದು ನಿಮಿಷ ನಿಮ್ಗೆ ಅಲ್ಲಿ ತೋರಿಸ್ತೀನಿ. ಈಗ ಇಲ್ಲೇ ನೋಡ್ಕೊಳ್ಳಿ ಎಷ್ಟು ಜನ ಅವ್ರು. ಓಕೆನಾ? ಅಲ್ಲಿ ನೋಡಿ, ಅಲ್ಲಿ ನಾನ್ ವೆಜ್ ಐತೆ ಸಿಕ್ಕಾಪಟ್ಟೆ ಜನ. ಹೆಂಗೆ ಹೋದೆ ಅಂದರೆ ಎಲ್ಲರೂ ಆ ಕಡೆ ಗಮನ ಇತ್ತು. ನಾನು ಸೀದಾ ಲೆಫ್ಟಿಂದ ಬಂದ್ಬಿಟ್ಟು ನಮ್ಮ ಕುಳಿಸ್ತೊಂದು ಪ್ಲೇಟು ಇನ್ನೊಂದು ಪ್ಲೇಟ್ ಹಾಕಿಸ್ಕೊಂಡು ಬಿರಿಯಾನಿ ಹಾಕ್ಸ್ಕೊಂಬಂದೀನಿ. ಬಿರಿಯಾನಿ ರೋಟಿ, ಈ ಕಡೆ ಚಿಕನ್ನು ಕುಳಿಸಿ ಹೆಂಗೆ ಗ್ಯಾಪಲ್ಲಿ ಹೋಗಿ ಹಾಕೊಂಬಂದ್ಬಿಟ್ಟೆ. ಆಗಲೇ ಎಷ್ಟು ಜನ ಇದ್ರು, ಇವಾಗ ನೋಡಿ ಒಬ್ರು ಇಲ್ಲ. ನೀನು ನುಕ್ಕೊಂಡು ಹೋಗ್ಬಿಡ್ತಾನೆ ಬಿರಿಯಾನಿ ಹಾಕ್ಸ್ಕೊಂಬಂದಿದ್ದು. ಓ ಮೈ ಗಾಡ್. ಗೈಸ್ ಟೀ ಶರ್ಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ಸ್ವಿಮ್ಮಿಂಗ್ ಪೂಲ್ ಎಗರೋಣ ಅಂತ ಹೋಗ್ತಿದ್ದೀವಿ. ಬನ್ನಿ ಹೋಗುವ ಗೈಸ್. ಇವಾಗ ನಾವೆಲ್ಲರೂ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ. ಗೈಸ್ ಈಗ ನಾನು ಮೊಬೈಲ್ ತಗೊಂಡೋಗಲ್ಲ, ಮೊಬೈಲ್ನ ಡಿಕ್ಕಿಗೆ ಹಾಕ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಆಡ್ಕೊಂಡು ಬರ್ತೀನಿ ಗೈಸ್. ಟ್ರಾನ್ಸಿಷನ್ ಕೊಡ್ತೀನಿ ರೀ. 3, 2, 1. ಗೈಸ್ ಫುಲ್ಲು ಸಿಕ್ಕಾಪಟ್ಟೆ ನೆಂದೋಗ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಲೆವೆಲ್ ಟಯರ್ಡ್ ಅಂದ್ಕೊಳ್ಳಿ. ಆಲ್ಮೋಸ್ಟ್ ಆಲು ಫುಲ್ಲು ಸ್ವಿಮ್ಮಿಂಗ್ ಪೂಲ್ ಔಟ್. ಆ್ಯಂಡ್ ಇನ್ನೊಂದು ಖುಷಿ ಮೂಮೆಂಟ್ ಏನಂದರೆ, ಸೊ ಇವತ್ತೇ ಫಸ್ಟು ಟೈಮು ಸ್ವಿಮ್ಮಿಂಗ್ ಪೂಲ್ ಆಡ್ತಿರೋ ಟೈಮಲ್ಲಿ ಏನೋ ಮಳೆ ಬಂದಿದ್ದು. ಹೆವಿ ಖುಷಿ ಆಗ್ಬಿಡ್ತು. ಒಂದೇನಂದರೆ ನಾವು ಇವ್ರ ಜೊತೆ ಡಿಗ್ರಿ ಬ್ಯಾಚ್ ಜೊತೆ ಹೋಗ್ತಿರೋ ಟೈಮಲ್ಲೆಲ್ಲ ಈ ಥರ ಒಂದು ಸ್ಪೆಷಲ್ ಮೂಮೆಂಟ್ ಆಗ್ತಾ ಇರುತ್ತೆ ಅವಳು. ಅದೊಂದು ಖುಷಿ ವಿಚಾರ ನನಗಂತೂ. ಯಾಕಂದರೆ ಹೋದ್ಸಲಿ ಇವ್ರ ಜೊತೆ ಚಾಮುಂಡಿ ದೇವಸ್ಥಾನಕ್ಕೆ ಹೋದಾಗ ಚಾಮುಂಡಿ ದೇವಸ್ಥಾನ ಒಳಗಡೆ ಹೋಗೋಕ್ಕಿಂತ ಮುಂಚೆ ನೋ ಫಾಗು, ಒಳಗಡೆ ಹೋಗಿ ಆಚೆ ಬಂದಿದ ತಕ್ಷಣ ಫುಲ್ಲು ಫಾಗು, ಏನೂ ಕಾಣಿಸ್ತಿಲ್ಲ. ಆ ಥರ ಏನೋ ಒಂದು ಸ್ಪೆಷಲ್ ಥರ. ಇವತ್ತು ನೋಡಿ ಸ್ವಿಮ್ಮಿಂಗ್ ಪೂಲ್ ಆಡ್ತಿರೋ ಟೈಮಲ್ಲಿ ಮಳೆ ಬಂತು. ನಾನು ಫಸ್ಟ್ ಟೈಮು ಸ್ವಿಮ್ಮಿಂಗ್ ಪೂಲ್ ಆಡ್ತಿರೋ ಟೈಮಲ್ಲಿ ಮಳೆ ಬಂದಿದ್ದು. ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಇವಾಗ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊಟ್ಬಿಡೋದು. ಫೈನಲ್ ಡನ್, ಫುಲ್ ಫ್ರೆಶ್ ಅಪ್, ಹೆವಿ ಟಯರ್ಡು, ಕೈಯೆಲ್ಲ ನೋತೈತೆ. ಇವನಿಗೆ ಇಲ್ಲಿ ಪರ್ಚ್ಬಿಟ್ಟವ್ರು ಪಾಪ. ಎಲ್ಲಿ? ಓ ಇಲ್ಲಿ ಹಣ್ಣಿಗೆ ಇಲ್ಲಿ ಪರ್ಚ್ಬಿಟ್ಟವ್ರು ನೋಡಿ. ಯಾರು ಪರಿಸ್ಥಿತಿ ತೋರಿಸ್ಬೇಕು ಬರ್ತಾರೆ ರೀ ಗೈಸ್. ಅಲ್ಲಿ ನೋಡಿ ಇವತ್ತು ಎಷ್ಟು ಜನ. ಗುಡ್ ಫ್ರೈಡೇ ಇರೋದ್ರಿಂದ ಜನ ನೋಡಿ. ಅದು ಏನು ಗೊತ್ತಾ, ಜಸ್ಟ್ ಟೀ ಕಾಫಿ ಕುಡಿಯೋದಕ್ಕೆ ಅಷ್ಟೊಂದು ಜನ. ಗೈಸ್ ನಮ್ಮ ಹತ್ರ ಇನ್ನೂ ಎಷ್ಟು ಕೂಪನ್ ಅವೆ ಗೊತ್ತಾ? 1, 2, 3, 4, 5, 6 ಕೂಪನ್ಸ್ ಅವೆ. 7 ಕರೆಕ್ಟು. 7 ಕೂಪನ್ ಐತೆ. ಅದಕ್ಕೆ 7 ಕೂಪನ್ನ ಕಳಿಬಾರ್ದು ಅಂದ್ಬಿಟ್ಟು ಏನಾಗುತ್ತೆ ಎಲ್ಲನೂ ಆಟಾಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿ. ಆ್ಯಂಡ್ ಏನಂದರೆ ಇದನ್ನು ಮುಗಿಸ್ಕೊಂಡು ನಾನು ಮನೆಗೆ ಹೋಗಿ ಮತ್ತೆ ಪ್ಯಾಕ್ ಮಾಡಿಕೊಂಡು 9 ಗಂಟೆಗೆ ಹೊರಗಡೆ ಹೊರಬೇಕು ನೈಟು. ಹೇಳ್ತೀನಿ ಅಲ್ಲಿಗೆ ಅಂತ. ಗೈಸ್ ಇವಾಗ ಎಲ್ಲರೂ ಕಾಫಿ ಕುಡಿತಾ ಇದ್ದೀವಿ. ಅನ್ಕೊಂಡೆ ಹಿಂಗೆ ಆಗುತ್ತೆ ಅಂತ. ಗೈಸ್ ಇವಾಗ ಕಾಫಿ ಕುಡಿತಾ ಇದ್ದೀವಿ. ಫೈನಲಿ ರೆಸಾರ್ಟ್ಗೆ ಚೆಕ್ಔಟ್ ಹೇಳ್ತಾ ಬಾಬಾ ಹೇಳ್ತಾ ಹೊರಟಿದ್ದೀವಿ ಗೈಸ್. ಲೆಟ್ಸ್ ಗೋ. ಹೆವಿ ಟಯರ್ಡ್ ಅಂದ್ಕೊಳ್ಳಿ. ನನ್ನ ಬ್ಲಾಗು ಇವಾಗ ಪೋಸ್ಟ್ ಮಾಡ್ತಾಯಿದ್ದೀನಿ. ಇದು ಪೋಸ್ಟ್ ಮಾಡಬೇಕು. ಆ್ಯಂಡ್ ಇವಾಗ ಮನೆಗೆ ಟಕ್ಕಂತ ಹೋಗಿ ಪ್ಯಾಕಿಂಗ್ ಮಾಡಿ ಅದಾದಮೇಲೆ ಹೊರಗಡೆ ಹೊಡ್ಬೇಕು ಹೇಳಿದ್ನಲ್ಲ. ಸೊ ಕಾರ್ ಬಂದಿದೆ. ಲೆಟ್ಸ್ ಗೋ ಹೋಗುವ. ಇವಾಗ ಲಕ್ಷ್ಮೀಶ್ವರ ಮನೆಗೆ ಬಂದು ನಾನು ನನ್ನ ಕಾರ್ ತೊಗೊಂಡು ಬೇಗ ಟಕ್ಕಂತ ಹೋಗಬೇಕು, ಪ್ಯಾಕಿಂಗ್ ಮಾಡಬೇಕು.
ಆ್ಯಂಡ್ ನನಗೆ ಒಂದು ಸಿಕ್ಕಾಪಟ್ಟೆ ಖುಷಿ ಏನಂದರೆ ಅಂದರೆ ಈ ಬ್ಯಾಚ್ ಜೊತೆ ಅಥವಾ ನಮ್ಮ ಡಿಗ್ರಿ ಬ್ಯಾಚ್ ಜೊತೆ ಹೋಗ್ಬೇಕಾದ್ರೆಲ್ಲ ಸೊ ಏನಾದರೂ ಒಂದು ಸಮಥಿಂಗ್ ಸ್ಪೆಷಲ್ ಆಗುತ್ತೆ. ಸೊ ಯಾವತ್ತೂ ಆಗದೆ ಇರೋದು ಒಂದು ಸ್ಪೆಷಲ್ ಆಗುತ್ತೆ, ಅದೊಂದು ಸಿಕ್ಕಾಪಟ್ಟೆ ಖುಷಿ ನನಗಂತೂ. ಐ ಫೀಲ್ ಸೋ ಗುಡ್ ಈ ಬ್ಯಾಚ್ ಜೊತೆ ಹೋಗ್ತಿರೋ ಟೈಮಲ್ಲಿ. ನಿಜ. ಫೈನಲಿ ಹೊಡ್ತಾ ಇದ್ದೀವಿ, ಸಿಗೋಣ. ಹಾಂ ಬೈಲಿ, ಹೆಂಗಿದ್ರು ಹೂ ಅನ್ಲೇಬೇಕು ಇವಾಗ, ಬಿಡಲ್ಲ. ಅಲ್ಲೆಲ್ಲ ಹೂ ಅನ್ಬಿಟ್ರೆ ಇಲ್ಲೂ ಹೂ ಅನ್ಬೇಕೀಗ. ಕಮನ್, ಎದ್ರಕೋಬೇಡ ಬಾ, ನಿಮ್ಮೇರೆ ಬಾ, ಏನೇನಲ್ಲ. ಹ್ಞೂ ಬಾ ಆಯ್ತು ಮತ್ತೆ ಬಾ. ಓಕೆನಾ, ರೆಡಿನಾ? ಇಲ್ಲಿ ಕ್ರಿಂಚು ಅಲ್ಲಿ ಕ್ರಿಂಚಿಲ್ಲ ಅವ್ರೇ ರೀ. ಅದಕ್ಕೆ ಗೈಸ್ ಫೈನಲಿ ಮನೆಗೆ ಬಂದ್ವಿ, ಓಡ್ತಾ ಇದೀವಿ. ಲೆಟ್ಸ್ ಗೋ. ನನ್ನ ಮಗ ಇಷ್ಟು ದಿನ ಹೂ ಅಲ್ಲ, ಅಲ್ಲೆಲ್ಲ ಹೂ ಇಷ್ಟು ಲೆಟ್ಸ್ ಗೋ ಗೈಸ್. ಬೈ ಬೈ, ಥ್ಯಾಂಕ್ ಯು ಗೈಸ್. ಹೊರಟ್ರು, ಬರ್ಗೋ, ಬೈ, ಟೇಕ್ ಕೇರ್, ಹುಷಾರು. ಎಸ್ ಪಕ್ಕ. ಥ್ಯಾಂಕ್ ಯು ಕೂಲ್ಸ್. ಕೂಲ್ಸ್ ಟಾಟಾ, ಬೈ ಬೈ ಕೂಲ್ಸ್. ರಕ್ಷಿತಾ ಬಾಯ್, ಬಾಯ್. ಭಾವನಾ ಬಾಯ್, ಆಕಾಶ್ ಬಾಯ್, ಬೈ ಬೈ, ಟೇಕ್ ಕೇರ್, ಹುಷಾರು. ಗೈಸ್ ನಾನು ಇವಾಗ ಅನೀಶ್ ಕಾಲ್ ಮಾಡ್ತೀನಿ, ಅಂದ್ರೆ ಲೇಟ್ ಆಗ್ಬಿಟ್ಟೈತೆ. ಸೊ ಅನೀಶ್ ಕೂಡ ಬರ್ತಾನೆ, ಬಟ್ ಲೇಟ್ ಆಗ್ಬಿಟ್ಟೈತೆ. ಇವಾಗ ಏನ್ ಹೇಳ್ತಾನೆ ಅಂತ ಒಂದು ಸ್ವಲ್ಪ ನೋಡಿ, ಹಂಗೆ ಒಂದು ಸ್ವಲ್ಪ ಅವನಿಗೆ ನಾನು ಏನ್ ಹೇಳ್ತೀನಿ ಅಂತ ಹಂಗೆ ನೋಡ್ಕೊಳ್ಳಿ. ಹಾ ಬರ್ತಾಯಿನಿ ಶಿಷ್ಯ, ಲವ್ ಯು, ಬರ್ತಾಯಿನಿ. ಆನ್ ದ ವೇ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೀಚು. ಇದು ಏನು ಈಗ ಎಕ್ಸಿಟ್ ಆಗ್ಬೇಕು ಟೋಲು. ಹಾ ಮನೇಲಿ ಪ್ಯಾಕ್ ಆಗೈತೆ, ಎದ್ರಕೋಬೇಡ, ನಾನು ಇದೀನಿ ನಿನ್ನ ಹತ್ರ, ಬರ್ತೀನಿ. ರೆಡಿ? ನನ್ನ ಬೈಕ್ ತೆಗೆದು ಮುಂದೆ ಹಾಕ್ಬಿಡೋಂಚೂರು ಹಾಕು ನೀನೆ. ಸರಿ, ಗುಡ್ ನೈಟ್. ಗುಡ್ ನೈಟ್. ಹೋಗ ನೀನು. ಗುಡ್ ನೈಟ್. ಟೈಮ್ ಎಷ್ಟ? ನೀನು ಯಾವಾಗ ಹೋಗೋದು? ಟೈಮು ಫೈನಲಿ ಮನೆಗೆ ಬಂದೆ. ಅಮ್ಮ ಬೈತಾರೆ ಒಂದಿಷ್ಟು, ಬೈಸ್ಕೊಂಡು ಪ್ಯಾಕ್ ಮಾಡ್ಕೊಂಡು. ಮಧು 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 ಲವ್ ಯು ಮಧು. ಇದ್ಯಾಕಮ್ಮ ಅಳ್ತಾ ಇದ್ದೀನಿ ನಾನು, ಹಿಂಗೆ ನಾನು ಬಂದಿಲ್ಲ ಅಂತ. ಮಧು 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 ಮಧು. ಹಾಂ ಬಂದ್ಬಿಟ್ಟಿದ್ದೀರಾ? ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತೆ. ಲೇಟ್ ಆಗೈತೆ. ಅಮ್ಮ ಅರ್ಶಿನ ಕುಂಕುಮ ಕೊಟ್ಟು ನಾ ಕೊಡಿಸ್ತೀರಪ್ಪ, ಹೋಗ್ಬೇಕಾದ್ರೆ ತಲೆಗೆ ಬಂದೆ 2 ನಿಮಿಷ ಬರ್ತೀನಿ. ಸರಿ, ಟೈಮ್ ನೋಡು. ಗೈಸ್ ಏರ್ಪೋರ್ಟ್ಸ್ನ ಕೇಳ್ತಿದ್ದ ಒಂದು ವಾರದಿಂದಲ್ಲ, ಒಂದು ತಿಂಗಳಲ್ಲ, 2 ತಿಂಗಳಿಂದ ಕೇಳ್ತಿದ್ದ. ಇವತ್ತು ಸಿಕ್ಕೈತೆ, ಇವತ್ತು ಕೊಟ್ಟಿದ್ದೀನಿ ಫೈನಲಿ. ಸಣ್ಣ ಕಟಿಂಗ್ ಮಾಡಿಸ್ಬಿಟ್ಟವನೇ. ಊಟ ಮಾಡ್ಕೊಂಡು ಅಂತ ಬಾ. ನಮ್ದು ಆಗೈತೆ. ಇರ್ಲಿ ಬಾ, ಒಂದು ಚಪಾತಿ. ನಡಿ, ಟೈಮ್ ಆಯ್ತು. ನಡಿ. ಓಯ್ ಬಂದ. ಯಾವ್ದಿದು ಜಾಕೆಟು? ಹೆಣ್ಮಗುದು ಯಾವ್ದು ಜಾಕೆಟ್ ಹಾಕೊಂಡ್ ಬಂದಿದ್ದ? ಚಲೋ ಗೈಸ್, ಹೋಗುವ. ಗೈಸ್ ಫೈನಲಿ ಫುಲ್ಲು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು, ಡ್ರೆಸ್ ಚೇಂಜ್ ಮಾಡಿಕೊಂಡು, ಅಮ್ಮ ಹೇಳ್ತೀನಿ ಶೇರ್ ಮಾ, ಪ್ಯಾಕಿಂಗ್ ಮಾಡಿಕೊಂಡು ಪ್ಯಾಕ್ ಆಯಿತು. ನನ್ನೊಂದು ಬ್ಯಾಗ್ ಐತಿ, ಚಿಕ್ಕ ಬ್ಯಾಗ್, ಪುಟಾಣಿ ಬ್ಯಾಗು. ಫೈನಲ್ ಹೊರಟಿದ್ದೀವಿ ಗೈಸ್. ಚಲೋ ಅಕ್ಕ, ಗುಡ್ ನೈಟ್. ಅಲ್ಲಿ ದೇವಸ್ಥಾನಕ್ಕೆ ಅಲ್ಲ, ಅಲ್ಲಿ ಕೊಡ್ತಾವ ನೋಡ. ನಾನು ಏನು ಮರ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ, ಬಟ್ ಏನೋ ಆತ್ರದಲ್ಲಿ ಫುಲ್ಲು ಜೋಶಲ್ಲಿ ಹೋಯ್ತಾ ಇದ್ದೀನಿ. ಹಲೋ, ಬಾಯ್. ಇನ್ನೊಂದು ವಾರ ಕಾಣಿಸ್ಕೊಳ್ಳಲ್ಲ ನಾವು, ಇನ್ನೊಂದು ವಾರ. ಟಾಟಾ ಬೈ, ಟಾಟಾ. ಏಯ್ ಏನ ನಿಮ್ಮ ಅಣ್ಣಂಗೆ ಬಾಯ್ ಹೇಳ್ದಲ್ಲೇ ಬಂದು ಏನೋ ಒಳಗಡೆ ಹೋಗಿದ್ದೆ ನೀನು? ಹೋಗಿ ತಿಂದು ಬರೀ ತಿನ್ಕೊಂಡೇ ಇರು. ಹಾ ನಡ್ರಿ. ಟಾಟಾ ಬಾಯ್ ಅಕ್ಕ, ಬಾಯ್. ಅಯ್ಯೋ ನಿಮ್ಮ ಅಣ್ಣ ಅವನೇ ಶಾಕಾಗ್ಬಿಟ್ಟ. ನನ್ನ ತಂಗಿ ಏನಪ್ಪ ಬದಲಾಗ್ಬಿಟ್ಟಂತ. ಲೆಟ್ಸ್ ಗೋ ಗೈಸ್. ನಾವು ಹೋಗ್ತಿರೋದು ಇನೋವಾ ಕಾರಲ್ಲಿ. ಓನರ್ ಅಣ್ಣ ಬಂದ್ಬಿಟ್ಟು, ಸಾರಿ ಓನರ್ ಡ್ರೈವರ್ ಅಣ್ಣ ಬಂದ್ಬಿಟ್ಟು ನಮ್ಮ ಇವನು ಪವನ್. ಏನೋ ಅಯ್ಯ, ಇರ್ಲಿ ಅಲ್ಲಿ ಸೀರಿಯಲ್ ಕತೆ ಮಾತಾಡ್ಕೊಂಡು ಕೂತ್ಕೊಂಡು. ಬಾಯ್ ಡ್ಯಾಡ್. ಬಾಯ್. ಹಾಂ ಸರ್, ಯಾರು ಡ್ರೈವರು? ಸರ್ ನೋಡಿ ಡ್ರೈವರ್ನ. ಗೈಸ್ ನಾನು ಏನು ಅನ್ಕೊಂಡಿದ್ದೆ ಅಂದರೆ ಮುಂದೆ 3 ಸೀಟ್ ಇರುತ್ತೆ, ಆರಾಮಾಗಿ ಕುತ್ಕೋಬೋದು ಅಂತ ಅನ್ಕೊಂಡಿದ್ದೆ. ಈಗ ರಿಯಲೈಸ್ ಆಯ್ತೈತೆ ಅಲ್ಲೊಂದು ಸೀಟ್ ಇಲ್ಲೊಂದು ಸೀಟು, ರೀತಿಕ್ ಹಿಂದಕ್ಕೆ ಹೋಗ್ಬೇಕು. ಈಗಿರೋದು ಮಜಾ ಅಂದರೆ ಅಲ್ಲ ಹಿಂದೆ ಹೋಗ್ತಾನ ಇಲ್ವಾ ಅನ್ನೋ ಡೌಟ್ ಇತ್ತು ನನಗೆ. ಅವನು ರಿತಿಕ್ಕು
ಗೈಸ್ ನಾನು ಚಿರು ರಿತಿಕ್ ಮತ್ತೆ ಅನೀಶ್ ಪವನ್ ಸೊ ನಾವು 5 ಜನ ಸೇರಿ ಹೋಗ್ತಿರೋದು ಎಲ್ಲಿಗೆ ಅಂದ್ರೆ ಪಾಂಡಿಚೇರಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಒಂದು ಟ್ರಿಪ್ ವಿಡಿಯೋ ಆಗಿರುತ್ತೆ, ಕಾಯ್ತಾರಿ. ಸ್ಟೇ ಟ್ಯೂನ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್ ಲಕ್ಕಂದ, ಬಾಯ್ ಬಾಯ್ ಶಿಷ್ಯ ಬಾಯ್ ಬಾಯ್ ಇವೇ ಹೋಗ್ತೀರಿ. ಶಿಷ್ಯ ಬಾಯ್ ಬಾಯ್ ಡೋರ್ ಹಾಕ್ಬಿಡು. ಬಾಯ್ ಬಾಯ್ ಗೈಸ್, ನೆಕ್ಸ್ಟ್ ಬ್ಲಾಗ್ ಕಾಯ್ತಾರಿ. Ba 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 ba